ನಮಸ್ಕಾರ ವೀಕ್ಷಕರೇ, ವಿವ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಹತ್ತಿಕುಣಿಯಲ್ಲಿ ಇಬ್ಬರು ಮಕ್ಕಳ ಭೀಕರ ಹತ್ಯೆ, ಕೊಡಲಿಯಿಂದ ಕೊಲೆ ಮಾಡಿದ ಪಾಪಿ ತಂದೆ, ಗ್ರಾಮದಲ್ಲಿ ತೀವ್ರವಾದ ಆಕ್ರಂದನ. ಯಾದಗಿರಿ ಸಮೀಪದ ಹತ್ತಿಕುಣಿ ಗ್ರಾಮದಲ್ಲಿ ನಡೆದ ಅಮಾನುಷ ಘಟನೆ ಗ್ರಾಮವನ್ನ ತತ್ತರಿಸಿದೆ. ಕುಟುಂಬ ಕಲಹದ ಹಿನ್ನೆಲೆಯಲ್ಲಿ ಪಾಪಿ ತಂದೆ ಶರಣಪ್ಪ ದುಗನೂರ ತನ್ನದೇ ಮಕ್ಕಳನ್ನ ಕೊಡಲಿಯಿಂದ ಕೊಚ್ಚಿ ಹತ್ಯೆಗೈದಿರುವ ಭೀಕರ ಕೃತ್ಯ ಗುರುವಾರ ಬೆಳಗಿನ ಜಾವ ನಡೆದಿದೆ. ಮೃತರಾದವರು 4 ವರ್ಷದ ಮಗಳು ಸಾನ್ವಿ ಮತ್ತು 3 ವರ್ಷದ ಮಗ ಭಾರ್ಗವ. 8 ವರ್ಷದ ಹೇಮಂತ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿಸಲಾಗಿದೆ. ಘಟನೆ ನಡೆದ ವೇಳೆ ಶರಣಪ್ಪನ ಪತ್ನಿ ಹೊರಗಡೆ ಇದ್ದುದರಿಂದ ಮಕ್ಕಳನ್ನ ಕೊಲೆ ಮಾಡಿದ ನಂತರ ಆರೋಪಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ಸ್ಥಳಕ್ಕೆ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಹಣಮಂತ ಬಂಕಲಗಿ ಭೇಟಿ ನೀಡಿ ತನಿಖೆಯನ್ನ ಆರಂಭಿಸಿದ್ದಾರೆ. ಈ ಘಟನೆ ಗ್ರಾಮಸ್ಥರನ್ನ ನಲುಗಿಸಿದೆ. ಕಣ್ಣೀರಿನಿಂದ ನಡುಗುತ್ತಿರುವ ಹತ್ತಿಕುಣಿ ಗ್ರಾಮದ ದೃಶ್ಯ ಮನಕಲುಕುವಂತಿದೆ. ವರದಿ ರಾಜಶೇಖರ ಎನ್ ಮಾಲಿ ಪಾಟೀಲ್, ಯಾದಗಿರಿ, ವಿವ ನ್ಯೂಸ್ ಕನ್ನಡ.